ಅದ್ದೂರಿಯಾಗಿ ನಡೆದ ಕೋಳಿಪೇಟೆ ದುರ್ಗಾದೇವಿ ಜಾತ್ರಾ ಮಹೋತ್ಸವ. 13 ಕ್ವಿಂಟಾಲ್ ಮಾದಲಿ, 15 ಕ್ವಿಂಟಾಲ್ ಅನ್ನಪ್ರಸಾದ ವಿತರಣೆ. ಹೌದು, ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಗ್ರಾಮ ದೇವತೆಯಾಗಿರುವ ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವವು ಮಂಗಳವಾರದಂದು ಸಡಗರ ಸಂಭ್ರಮದಿಂದ ನಡೆಯಿತು. ಈ ವೇಳೆ ಕಮಿಟಿಯವರು ಮಾತನಾಡಿದರು. ಈ ದುರ್ಗಾದೇವಿಯು ಗ್ರಾಮದ ಆದಿ ದೇವತೆಯಾಗಿದ್ದು, ಸಂಪ್ರದಾಯದಂತೆ ಪ್ರತಿ 3 ವರ್ಷಕ್ಕೊಮ್ಮೆ ಜಾತ್ರಾ ಮಹೋತ್ಸವ ನಡೆಸಲಾಗುತ್ತೆ ಹಾಗೂ ಈ ಜಾತ್ರಾ ಮಹೋತ್ಸವವು ಪಟ್ಟಣದ ಎಲ್ಲಾ ಸಮುದಾಯದವರನ್ನ ಒಳಗೊಂಡು ಎಲ್ಲಾ ಭಕ್ತಾದಿಗಳು, ಮಹಿಳೆಯರು ಸೇರಿ ಸಮಾನ ಮನಸ್ಕರಾಗಿ ಗ್ರಾಮದ ಒಳಿತಿಗಾಗಿ, ಮಳೆ ಬೆಳೆಗಳ ಸಮೃದ್ಧಿಗಾಗಿ ತಾಯಿಯಲ್ಲಿ ಮೊರೆ ಹೋಗಿ ಭಯ ಭಕ್ತಿಯಿಂದ ಅದ್ದೂರಿಯಾಗಿ ಜಾತ್ರೆಯನ್ನ ನೆರವೇರಿಸುತ್ತಾರೆ ಎಂದರು. ಜಾತ್ರಾ ಮಹೋತ್ಸವದಲ್ಲಿ ಪ್ರಸಾದ ಸೇವೆಗಾಗಿ 13 ಕ್ವಿಂಟಾಲ್ ಮಾದಲಿ, 15 ಕ್ವಿಂಟಾಲ್ ಅನ್ನ ತಯಾರಿಸಿ ಪ್ರಸಾದ ವಿತರಣೆ ಮಾಡಲಾಗುತ್ತದೆ ಅಂತ ತಿಳಿಸಿದರು. ಮಂಗಳವಾರದಂದು ಬೆಳಗ್ಗೆ 6ರಿಂದ ಮಂತ್ರ ಘೋಷಗಳೊಂದಿಗೆ ದುರ್ಗಾದೇವಿಯ ವಿಗ್ರಹದ ಯಜ್ಞ, ಹೋಮ, ಹವನ ಕಾರ್ಯಕ್ರಮ ನಡೆಯಿತು. ನಂತರ 10 ಗಂಟೆಗೆ ದುರ್ಗಾದೇವಿ ಮಹೋತ್ಸವವನ್ನು ಭಜನೆ, ಡೊಳ್ಳು, ಕರಡಿಯ ಮಜಲು ಮೊದಲಾದ ಮಂಗಳಕರ ವಾದ್ಯಗಳೊಂದಿಗೆ ಸುಮಂಗಲಿಯರ ಕಳಸ, ಕನ್ನಡಿ, ಕುಂಭಾದಿಗಳಿಂದ ಪಟ್ಟಣದ ರಾಜ್ಯ ಬೀದಿಗಳಲ್ಲಿ ಭವ್ಯ ಮೆರವಣಿಗೆಯೊಂದಿಗೆ ದೇವಸ್ಥಾನಕ್ಕೆ ಮರಳಿ ಆಗಮಿಸಿದ ನಂತರದಲ್ಲಿ ಗದ್ದುಗೆಯ ಮೇಲೆ ಜಗನ್ಮಾತೆಯ ಮೂರ್ತಿ ಘಟಸ್ಥಾಪನೆ ಕಾರ್ಯ ನೆರವೇರಿತು. ಇನ್ನು ಮಧ್ಯಾಹ್ನ 1:30 ಸುಮಾರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆರಂಭವಾಯಿತು. ಇನ್ನು ದಿನಾಂಕ 20ರಿಂದ 30/8/2024 ಶುಕ್ರವಾರದವರೆಗೂ ಅಂದರೆ 11 ದಿನಗಳ ಕಾಲ ನಂದಾದೀಪ ಜ್ಯೋತಿಯನ್ನ ಬೆಳಗಿಸಲಾಗುವುದು ಅಂತ ದುರ್ಗಾದೇವಿ ಸಕಲ ಸದ್ಭಕ್ತ ಮಂಡಳಿಯವರು ತಿಳಿಸಿದರು. ಈ ಸಂದರ್ಭದಲ್ಲಿ ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು, ಭಕ್ತಾದಿಗಳು ಪಾಲ್ಗೊಂಡು ದರ್ಶನ ಹಾಗೂ ತಾಯಿಯ ಆಶೀರ್ವಾದವನ್ನ ಪಡೆದುಕೊಂಡರು. ವರದಿ ಪಂಚಯ್ಯ ಹಿರೇಮಠ್, ರಾಷ್ಟ್ರಕ್ರಾಂತಿ ನ್ಯೂಸ್, ಕುಕನೂರು. ಕುಕನೂರು ಗ್ರಾಮದ ಗ್ರಾಮ ದೇವತೆಯಾದ ದುರ್ಗಾದೇವಿಯನ್ನು ಮನದಲ್ಲಿ ಸ್ಮರಿಸುತ್ತಾ, ಹಾಗೆಯೇ ಇಂಥ ಒಂದು ಜಾತ್ರೆ ಮತ್ತು ನಮ್ಮ ತಾಲೂಕಲ್ಲಿ ನಾನು ಈ ಥರ ಅನ್ನಪ್ರಸಾದ ಎಲ್ಲಿ ನಾನು ಕಂಡಿಲ್ಲ. ಈ ನಮ್ಮ ತಾಲೂಕಲ್ಲಿ ಈ ಥರ ಒಂದು ಒಕ್ಕಟ್ಟಿನಿಂದ ದುಡಿಯಕ್ಕಂಥ ಈ ಕೋಳಿಪೇಟೆ ಭಕ್ತಾದಿಗಳು ಎಲ್ಲ ಸಾರ್ವಜನಿಕರು ಇಂಥ ಒಂದು ಒಕ್ಕಟ್ಟು ಎಲ್ಲಲ್ಲಿ ನಡೀಲಿ, ಈ ಒಕ್ಕಟ್ಟು ಸದಾ ಸೂರ್ಯಚಂದ್ರ ಇರುವಲ್ಲಿವರೆಗೆ ಈ ಜಾತ್ರೆ ಸದಾ ನಡೀಲಿ ಅಂತ ನಾನು 2 ಮಾತು ಹೇಳ್ತೀನಿ. ಮಹೋತ್ಸವ 3 ವರ್ಷಕ್ಕೊಮ್ಮೆ ಜಾತ್ರೆ. ಇಡೀ ನಮ್ಮ ಕುಕನೂರ ಎಲ್ಲ ಬಂಧುಗಳು ಬಂದು ಇವತ್ತು ಅಮ್ಮನ ಸೇವಕ ಪಾತ್ರ ಆಗ್ಯಾರ. ಅದ್ಭುತವಾಗಿ ಜಾತ್ರೆಯನ್ನು ಯಶಸ್ವಿ ಮಾಡಿಕೊಟ್ರಂತಂದು 2 ಮಾತು. 3 ವರ್ಷಕ್ಕೊಮ್ಮೆ ಈ ಎಲ್ಲ ಸದ್ಭಕ್ತರು ಎಲ್ಲ ಪ್ರಸಾದಗಳು ಎಲ್ಲ ಕಾಣಿಕೆ ಕೊಟ್ಟು ಈ ದುರ್ಗಾದೇವಿ ಜಾತ್ರೆನ ಅದ್ಭುತವಾಗಿ ಮಾಡಕತ್ತಿದ್ದಾರೆ. ಎಲ್ಲ ಸದ್ಭಕ್ತರು ಅದ್ಭುತವಾಗಿ ಮಾಡಕತ್ತಾರೆ ಜಾತ್ರೆ. ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕಿನ ಕುಕನೂರು ಪಟ್ಟಣದ ಗ್ರಾಮ ದೇವತೆಯಾದ ಶ್ರೀ ದುರ್ಗಾದೇವಿ ದೇವಸ್ಥಾನದಲ್ಲಿ ಪ್ರತಿ 3 ವರ್ಷದಂತೆ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ಜಾತ್ರೆಯನ್ನು ಆಚರಿಸಲಾಗುತ್ತದೆ. ಈ ಜಾತ್ರೆಯು ಇಡೀ ನಮ್ಮ ಕುಕನೂರು ಗ್ರಾಮಕ್ಕೆ ಗ್ರಾಮ ದೇವತೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಲ್ಲ ಸಕಲ ಸದ್ಭಕ್ತರಿಂದ ಈ ಜಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಜಾತ್ರೆಯು ಎಲ್ಲ ನಮ್ಮ ಸರ್ವ ಸದಸ್ಯರುಗಳು ಹಾಗೂ ಕುಕನೂರಿನ ಸಮಸ್ತ ಗುರು ಹಿರಿಯರು ಹಾಗೂ ಯುವಕ ಮಿತ್ರರಿಂದ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಈ ಜಾತ್ರೆಗೆ ಆಗಮಿಸಿದಂಥ ಸಕಲ ಸದ್ಭಕ್ತರಿಗೆ ಸರಿಸುಮಾರು 1.5 ಕ್ವಿಂಟಲ್ ಮಾಲ್ಯವನ್ನು ಹಾಗೂ ಅನ್ನ ಸಾಂಬಾರನ್ನು ಏರ್ಪಡಿಸಲಾಗಿದೆ. ಈ ಜಾತ್ರೆಯಲ್ಲಿ ಎಲ್ಲರೂ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು, ಈ ಜಾತ್ರೆಯನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಲಾಗಿದೆ. ಈ ಜಾತ್ರೆಯನ್ನು ಮಾಡುವ ಉದ್ದೇಶ ಏನಂದರೆ, ಸಮಸ್ತ ಈ
ಕುಕನೂರು ತಾಲೂಕಿಗೆ ಸರ್ವ ಸಮೃದ್ಧಿಯಾಗಿ ಮಳೆ ಬೆಳೆ ಶಾಂತಿಗಾಗಿ ಈ ಜಾತ್ರೆಯನ್ನು ಆಚರಿಸಲಾಗುತ್ತಿದೆ. ಈ ಗ್ರಾಮ ದೇವತೆ ಆಗಿರ್ತಕ್ಕಂಥ ಶ್ರೀ ದುರ್ಗಾದೇವಿಯು ಸಕಲರಿಗೆ ಅನ್ನವನ್ನ ನೀಡಿ ಸಮೃದ್ಧವಾಗಿ ಮಳೆ ಬೆಳೆಯನ್ನ ಕೊಟ್ಟು ಅಂತೇಳಿ ಈ ಜಾತ್ರೆಯನ್ನ ಪ್ರತಿ 3 ವರ್ಷಕ್ಕೊಮ್ಮೆ ಇದನ್ನ ಆಚರಿಸಲಾಗುತ್ತದೆ. ಈ ಜಾತ್ರೆಯಲ್ಲಿ ಎಲ್ಲರೂ ಪಾಲ್ಗೊಂಡು ಈ ಜಾತ್ರೆಯನ್ನ ಯಶಸ್ವಿಗೊಳಿಸಿದ್ದಾರೆ. ಆ ಜಗನ್ಮಾತೆ ಎಲ್ಲರಿಗೂ ಆಶೀರ್ವದಿಸಿ ಈ ಮನುಕುಲವನ್ನ ಉದ್ಧಾರ ಮಾಡಿ ಯಶಸ್ವಿಗೊಳಿಸಬೇಕಾಗಿ ಆ ತಾಯಿಯಲ್ಲಿ ಬೇಡಿಕೊಳ್ಳುತ್ತಾ ಈ ಜಾತ್ರೆಗೆ ಸರಿಸುಮಾರು 13 ಕ್ವಿಂಟಲ್ ಮಾಲ್ದಿಯನ್ನ ಏರ್ಪಡಿಸಲಾಗಿದೆ ಹಾಗೂ ಸರಿಸುಮಾರು 10 ರಿಂದ 15 ಕ್ವಿಂಟಲ್ ಅನ್ನವನ್ನ ಬಸಿಯಲಾಗಿದೆ. ಆದ ಕಾರಣ ಎಲ್ಲಾ ಸದ್ಭಕ್ತರು ಸಂತೃಪ್ತಿಯಿಂದ ಈ ಅನ್ನ ಸಂತರ್ಪಣೆಯನ್ನ ಸ್ವೀಕರಿಸಿ ದೇವಿಯ ಕೃಪೆಗೆ ಎಲ್ಲರೂ ಪಾತ್ರರಾಗಿದ್ದಾರೆ ಅಂತ ಹೇಳಿ ನಾನು ಹೇಳಲು ಇಚ್ಛೆ ಪಡಿಸುತ್ತೇನೆ. ಜೈ ಶ್ರೀ ದುರ್ಗಾದೇವಿ.